ಅಡ್ಡಪಲ್ಲಕ್ಕಿಗೆ ಅಡ್ಡಗಾಲು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಅಡ್ಡಪಲ್ಲಕ್ಕಿ ಯಾಕೆ ಆಚರಣೆ ಮಾಡಬಾರದು ಅನ್ನೋದು ಪ್ರಶ್ನೆ. ಹಾಗಾದ್ರೆ ಯಾಕೆ ಮಾಡಬೇಕು? ಸಮಾಜ ಸುಧಾರಣೆ ಆಗಬೇಕು, ಅಲ್ಲದೆ ಇದರಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಅನ್ನೋದು ಕೆಲವರ ವಾದವಾಗಿದೆ. ನಮಗೆ ಗುಲ್ಬರ್ಗಾದಿಂದ ಜ್ಞಾನಪ್ರಕಾಶ ಶ್ರೀಗಳು ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಅಡ್ಡಪಲ್ಲಕ್ಕಿ ಉತ್ಸವ ಭಕ್ತರಿಂದ ನಡೀತಾ ಇರೋದು. ಈಗ ಪ್ರೀತಿಯಿಂದ ನಾವು ರಾಜರನ್ನ ಕೂಡ ದಸರಾ ಸಂದರ್ಭದಲ್ಲಿ ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ವಿ. ಅಂಥದ್ರಲ್ಲಿ ನಾವು ದೇವರಂತೆ ಕಾಣುವಂತಹ ಮಠಾಧೀಶರನ್ನ ಯಾಕೆ ಹೊತ್ಕೊಂಡು ಹೋಗಬಾರ್ದು ಅನ್ನೋದು ಭಕ್ತರ ಪ್ರಶ್ನೆ. ಏನ್ ಹೇಳ್ತೀರಾ ಶ್ರೀಗಳೇ? ಈ ಸಂದರ್ಭದಲ್ಲಿ ಅಮ್ಮ, ಭಕ್ತರ ಪ್ರೀತಿ, ಭಕ್ತರ ಒಂದು ಅವರ ದಾಸೋಹ, ಅವನ್ನೆಲ್ಲ ನಾವು ತುಂಬಾ ಒಪ್ಕೊಳ್ತಾ ಇದ್ದಮ್ಮ. ಅವರು ಭಕ್ತರ ಪ್ರೀತಿ ಇರಲಿ, ಅವರ ಭಕ್ತಿಗೆ, ಅವರ ತಪಸ್ಸಿಗೆ, ಅವರ ಎಲ್ಲ ವೈರಾಗ್ಯಕ್ಕೆ ಭಕ್ತರು ಪ್ರೀತಿಯಿಂದ ಮಾಡ್ತಕ್ಕಂಥದ್ದು ದಾಸೋಹ ಮಾಡಲಿ, ಮತ್ತೆ ವಿದ್ಯಾರ್ಥಿಗಳ ದಾಸೋಹ ಆಗಲಿ, ಸಾಮಾಜಿಕ ಕೆಲಸಗಳಾಗಲಿ, ಮತ್ತೆ ಶ್ರೀಗಳ ಜೊತೆಯಲ್ಲಿ ಇಡೀ ಕರ್ನಾಟಕವನ್ನು ಮಾದರಿ ಕರ್ನಾಟಕವನ್ನಾಗಿ ಮಾಡಲಿ. ಮತ್ತೆ ಇಲ್ಲಿರ್ತಕ್ಕಂತಹ ಈಗಾಗಲೇ ತಮಗೆ ಗೊತ್ತಿದೆ ಸಾಮಾಜಿಕ ವ್ಯವಸ್ಥೆಗಳು ಹೇಗಿದೆ ಅಂತೇಳಿ, ಆ ವ್ಯವಸ್ಥೆಗಳ ಬಗ್ಗೆ ಭಕ್ತರುಗಳು ಅಖಂಡ ಕರ್ನಾಟಕದಾದ್ಯಂತ ಭಕ್ತರುಗಳು ಕೈ ಜೋಡಿಸಿ ಶ್ರೀಗಳ ಜೊತೆಯಲ್ಲಿ ಸಮಾಜ ಪರಿವರ್ತನೆ ಆಗ್ತಕ್ಕಂಥ ಕೆಲಸಗಳನ್ನ ಮಾಡಲಿ. ನಾವೇನು ಅಡ್ಡಿ ಏನಿಲ್ಲ, ಅದು ಯಾರೂ ಸಹ ಅಪೇಕ್ಷೆ ಇದು ಮಾಡೋದಿಲ್ಲ. ಆದ್ರೆ ಸ್ವಾಮೀಜಿಯವರನ್ನ ಪಲ್ಲಕ್ಕಿಯಲ್ಲಿ ಜ್ಞಾನಪ್ರಕಾಶ ಸ್ವಾಮಿಗಳೇ ದಯವಿಟ್ಟು ನನ್ನೊಂದು ಮಾತು ಕೇಳಿ. ತಮ್ಮ ಬಗ್ಗೆ ಹಲೋ ಹೇಳಿ ಸ್ವಾಮಿ, ನೀವ್ ಹೇಳ್ತಾ ಇದ್ದೀರಾ, ಈಗ ನೀವು ಆಗಲೇ ಹೇಳಿದ್ರಿ ದರ್ಬಾರ್ ಮಾಡೋದಕ್ಕೆ ನಿಮ್ದು ಆಕ್ಷೇಪನ ಅಥವಾ ಅಲ್ಲಿನ ಅನಾನುಕೂಲಗಳಿಗೆ ನಿಮ್ಮ ಆಕ್ಷೇಪನ? ದಯವಿಟ್ಟು ಇದನ್ನ ಹೇಳ್ಬೇಕು ನೀವು. ನನ್ನ ಸ್ಪಷ್ಟನೆ ಇಷ್ಟೇ, ದರ್ಬಾರ್ ಅನ್ನೋದು ಮೈಸೂರಿನಲ್ಲಿರ್ತಕ್ಕಂತಹ ರಾಜಸತ್ತೆ, ಅದು ಪ್ರಜಾಸತ್ತೆ ಅಲ್ಲ. ಹಿಂದಿನ ರಾಜರು ಮಹಾರಾಜರು ಮಾಡಿದ ಆಗಿಂದ ಬಂದಿರೋದು, 5,000 ವರ್ಷಗಳಿಂದ ಬಂದಿರೋಂಥದ್ದು. ಇದು ರಾಜರು ಮಹಾರಾಜರು ಮಾಡಕ್ ಆಗದಿಲ್ಲ, ಈ ಶ್ರೀಗಳಿಂದ ಮಾಡಿಸ್ತಾರೆ. ಈಗ ಇಲ್ಲ, ಅದು ಈಗಿಲ್ಲ ಅಲ್ಲ, ಇವತ್ತಿಂದ 5,000 ಇತಿಹಾಸ ಇದೆ. ಹಿಂದೆ ಇತ್ತು, ಹಿಂದೆ ರಾಜಸತ್ತೆ ಇತ್ತು, ಈಗ ಸರ್ಕಾರ ಇದೆ, ಪ್ರಜಾಪ್ರಭುತ್ವ ಇದೆ. ಈಗ ಅಲ್ಲ, ನೀವು ಸ್ವಾಮಿಗಳಾಗಿ ಕಾಕಿ ಹಾಕಿ ಸಮಾಜನ ಒಂದು ಮಾಡೋದ್ ಬಿಟ್ಟು ನೀವು ಸಮಾಜನ ಒಡೆದು ಈ LG, ಸೋನಿ, ಫಿಲಿಪ್ಸ್ ಅಂತಾರೆ ಎಲ್ಲ ಸಮಾಜನ ಇಂಗ್ಲಿಸ್ತಾ ಇದ್ರಲ್ಲ, ಬ್ರಾಂಡೆಡ್ ಮಾಡ್ತಾ ಇದ್ರಲ್ಲ ಸ್ವಾಮೀಜಿ ನೀವು. ಖಂಡಿತ ತಾವು ದಯಮಾಡಿ ಆತರ ತಿಳ್ಕೊಕ್ ಹೋಗ್ಬೇಡಿ. ಸಮಾಜವನ್ನ ಒಗ್ಗೂಡಿಸ್ತಕ್ಕಂತ ಪ್ರಯತ್ನ ಯಾವ ರೀತಿ ಈಗ ನಮ್ಮ ಕೊಳದಮಠ ಶ್ರೀಗಳು ಮಾತಾಡಿದ್ರು, ಬೇರೆ ಎಲ್ಲಾರು ಮಾತಾಡ್ತಾ ಇದಾರೆ. ಆದ್ರೆ ನೀವು ಮಾತಾಡ್ತಾ ಇರೋದು ದರ್ಬಾರ್ ಅಲ್ಲ, ಅಲ್ಲಿ ಅನಾನುಕೂಲ ಇದೆ, ಶೌಚಾಲಯ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಶೌಚಾಲಯ ಅದೆಲ್ಲ ಆದ್ರೆ ನಿಮ್ದು ಬೇರೆ ಏನು ಅಬ್ಜೆಕ್ಷನ್ ಇಲ್ವಲ್ಲ ದರ್ಬಾರ್ಗೆ? ಅಲ್ಲಲ್ಲ, ಒಬ್ಬ ಅಮೃತಾನಂದಮಯಿ ಅಂತವರು ಬೇರೆ ರಾಜ್ಯದವರು ಬಂದು ಈ ಕರ್ನಾಟಕದಲ್ಲಿ ಹಲವಾರು ಸಂತ್ರಸ್ತರುಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ನಾವು ಮಾದರಿಯಾಗಿರ್ಬೇಕು ಕರ್ನಾಟಕದ ನಾಡಿನ ಮಠ. ಈಗ ಅದ್ರ ಬೇಡ, ಈಗ ನಿಮ್ದು ದರ್ಬಾರ್ ಮಾಡೋದಕ್ಕೆ ಕರ್ನಾಟಕದ ನಾಡಿನ ಸ್ವಾಮಿಗಳು ನಾವೇ ವೈಭೋಗದಿಂದ ನಾವು ಕಿರೀಟ ಧಾರಣೆ ಮಾಡಿಕೊಂಡು ನಾವು ರಾಜ ಪೋಷಾಕ್ ತೊಟ್ಟು ಜನಗಳ ಮೇಲೆ ಸವಾರಿ ಮಾಡೋದು ಎಷ್ಟು ಸರಿ ಅಲ್ಲ ಸ್ವಾಮೀಜಿ. ನೀವು ಜ್ಞಾನಪ್ರಕಾಶ ಸ್ವಾಮಿಗಳು ಹೆಸರಿಟ್ಕೊಂಡಿದ್ದೀರಾ, ಆ ಹೆಸರಿನ ಬಹಳ ಅರ್ಥ ಇದೆ. ದಯವಿಟ್ಟು ಯೋಚನೆ ಮಾಡಿ, ಹಿರಿಯ ಶ್ರೀಗಳಿಗೆ ನೋವು ಅಂತ ಕೆಲಸ ಮಾಡಕ್ ಹೋಗ್ಬೇಡಿ ನೀವು. ಈಗ ಈ ಸಮಾಜನ ಯಾಕೆ ಹೊಡಿತಾ ಇದ್ರೆ, ಯಾರಿಗೂ ಅಗೌರವವಾದ ಸಮಾಜನ ಹೊಡೆದು ಸಮಾಜನೆಲ್ಲ ಚಿತ್ರ ಮಾಡ್ತಾ ಇದ್ರ ನೀವು ಇದೇ ತರ ಮಾಡ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ನಿಮ್ ಬಗ್ಗೆ. ಜ್ಞಾನಪ್ರಕಾಶ ಸ್ವಾಮೀಜಿಗಳೇ, ನಿಮ್ಗೊಂದು ವಿಚಾರ ಹೇಳ್ತೀನಿ. ಯಾರು ಚಿತ್ರ ಹೋರಾಟ ಮಾಡ್ತಕ್ಕಂಥದ್ದಲ್ಲ, ಸಂಘಟನೆಯನ್ನು ಸಮಾಜ ನೋಡ್ತಾ ಇದ್ದೀರಾ. ಸಮಾಜನ ನೋಡಿ, ವೀರಶೈವ ಸಮಾಜ ಅಂದ್ರೆ ಇವತ್ತು ದೇಶದಲ್ಲಿ ಎಲ್ಲಾ ಕಡೆ ಒಳ್ಳೆ ಹೆಸರಿದೆ. ವೀರಶೈವ ಸಮಾಜ ಅಂದ್ರೆ ನೀವು ಆಳಬೇಕು ಅಂತ ಮಾಡ್ತಾ ಇದ್ದೀರಾ ನೀವು. ಜ್ಞಾನಪ್ರಕಾಶ ಸ್ವಾಮೀಜಿ ಅವರೇ, ನಿಮ್ಗೊಂದು ವಿಚಾರ ಹೇಳ್ತೀನಿ. ಜ್ಞಾನಪ್ರಕಾಶ ಸ್ವಾಮೀಜಿಗಳು, ನಿಮ್ಗೊಂದು ವಿಚಾರ ಹೇಳ್ತೀನಿ. ಕೊಳಲ ಮಠದ ಸ್ವಾಮೀಜಿಗಳು ಯಾವತ್ತಾದ್ರೂ ಕರ್ದ ಅಂದ್ರೆ ಅವರು ಬೀದಿಗೆ ಬಂದ್ ಇಳಿತಾರ್ರಿ, ಸಮಾಜಕ್ಕೋಸ್ಕರ ಬೀದಿಗೆ ಬಂದ್ ಇಳಿತಾರೆ. ಗೊತ್ತಿದೆಯಾ ನಿಮ್ಗೆ? ಅಂತ ಒಂದು ಕಾರ್ಯ ಮಾಡಿ ಮಹಾಸ್ವಾಮಿಗಳೇ. ದಯವಿಟ್ಟು ಸಮಾಜನ ಒಡೆಯೋ ಕೆಲಸ ಮಾಡಕ್ ಹೋಗ್ಬೇಡಿ. ನಾನು ರಂಭಾಪುರಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ, ನಾನು ನಿಮ್ಗೊಬ್ರು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಎಲ್ಲ ವಿಚಾರ ಇದು. ದಯಮಾಡಿ ನಾನು ವಿಚಾರ ಹೇಳ್ತಾ ಇದ್ದೀನಿ, ಒಂದು ಮಾದರಿಯಾಗಿ ದಯವಿಟ್ಟು ಇದನ್ನ ಸ್ಟಾಪ್ ಮಾಡಿ. ಆಗ್ಲೇ ನನಗೆ ಎಲ್ಲಾ ಕಡೆಯಿಂದ ನನಗೆ ಫೋನ್ಗಳು ಬರ್ತಾ ಇದೆ ಸ್ವಾಮೀಜಿಗಳವರು. ಜ್ಞಾನಪ್ರಕಾಶ ಸ್ವಾಮೀಜಿಗಳೇ, ಇವತ್ತು ವೀರಶೈವ ಲಿಂಗಾಯತರಿಗೆ ಏನಾದ್ರೂ ತೊಂದರೆ ಆದ್ರೆ ಇವತ್ತು ಬೆಂಗಳೂರಿನಲ್ಲಾಗಲಿ ನಮ್ಮ ಕೊಳದಮಠ ಸ್ವಾಮಿಗಳು ಬಿಟ್ರೆ ಬೇರೆ ಯಾರು ಬರ್ತಾ ಇಲ್ಲ. ಇಡೀ ಸಮಾಜ ಒಂದು ಮಾಡೋದಕ್ಕೆ ಅವರಿದ್ದಾರೆ, ಸಮಾಜ ಒಡೆಯೋದಕ್ಕೆ ನೀವಿದ್ದೀರಾ. ಮತ್ತಷ್ಟು ಚರ್ಚೆ ನಡೆಸ್ತೀವಿ. ಅದಕ್ಕೂ ಮುಂಚೆ